ಕೊಪ್ಪಳ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸದಲ್ಲಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರುವ ಯಡಿಯೂರಪ್ಪ ನಿವಾಸದಲ್ಲಿ ಜಮಾಯಿಸಿದ್ದ ಸಚಿವ ರೇಣುಕಾಚಾರ್ಯ, ಶಾಸಕರಾದ ವಿಶ್ವನಾಥ್, ಪ್ರಭು ಚೌಹಾಣ್ ಹಾಗೂ ನೂರಾರು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಯಡಿಯೂರಪ್ಪ ಪರ ಘೋಷಣೆ ಕೂಗಿದರು. ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಗಡಿ ಸಂಗಣ್ಣ ಕರಡಿಯವರ ಗೆಲುವು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಪ್ಪ. ಮತ್ತೆ ಕೊಪ್ಪಳದ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕರಡಿ ಸಂಗಣ್ಣವರ ಗೆಲುವು ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೊಸ ಶಕ್ತಿನ ತುಂಬಿಕೊಂಡಂತಾಗಿದೆ. ಬರುವಂಥ ದಿವಸಗಳಲ್ಲಿ ನಮ್ಮ ಸದಾನಂದ ಗೌಡರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ವೇಗದಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಮಾಲೀಕರು ಮತದಾರರು, ಅವ್ರು ಕೊಡುವಂಥ ತೀರ್ಪಿಗೆ ತಲೆ ಬಾಗಲೇಬೇಕು. ಯಾರೇ ಆದ್ರೂ ಅನೇಕ ಗುರುತರ ಆರೋಪಗಳನ್ನು ಮಾಡೋದ್ರಲ್ಲೇ ನಾವು ಗೆಲುವನ್ನು ಸಾಧಿಸ್ಬೋದು ಅಂತ ನಮ್ಮ ಕಾಂಗ್ರೆಸ್ JDSನವರು ಅಂದ್ಕೊಂಡಿದ್ರು. ಅದು ಹಾಗಲ್ಲ. ಅಭಿವೃದ್ಧಿ ಕಾರ್ಯವನ್ನು ಜನ ಗುರುತಿಸ್ತಾರೆ. ಜಾತಿ ಕುಲ ಗೋತ್ರ ಮರೆತು ಎಲ್ಲರೂ ಒಟ್ಟಾಗಿ ಬೆಂಬಲ ಕೊಡ್ತಾರೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಬಹುಶಃ ಕೊಪ್ಪಳ ಕ್ಷೇತ್ರ ಎಲ್ಲ ವರ್ಗದ ಜನರನ್ನು ಹೊಂದಿರುವಂಥ ಕ್ಷೇತ್ರ, ಒಂದು ಜನಾಂಗಕ್ಕೆ ಸೇರಿದಂಥ ಸೀಮಿತವಾದ ಕ್ಷೇತ್ರ ಅಲ್ಲ. ಮತ್ತು ಇದುವರೆಗೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಲ್ಲಿ ಗೆಲುವನ್ನು ಅಸೆಂಬ್ಲಿಯಲ್ಲಿ ಸಾಧಿಸೋಕ್ಕಾಗಿರಲಿಲ್ಲ. ಈ ಗೆಲುವು ಬರುವಂಥ ವಿಧಾನಸಭಾ ಚುನಾವಣೆಗಳಲ್ಲಿ ದೊಡ್ಡ ಗೆಲುವನ್ನು ಸಾಧಿಸೋಕ್ಕೆ ಒಂದು ದೊಡ್ಡ ಶಕ್ತಿನ ತುಂಬಿಕೊಂಡದ್ದಾಗಿದೆ. ಇನ್ನೂ ಹೆಚ್ಚು ವೇಗದಲ್ಲಿ ಜನಪರ ಚಟುವಟಿಕೆಗಳು ನಮ್ಮನ್ನು ನಾವು ತೊಡಗಿಸ್ತೇವೆ. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತೇವೆ ಅನ್ನೋ ಭರವಸೆಯನ್ನು ಆ ಕ್ಷೇತ್ರ ಜನತೆ ಕೊಡ್ತೇವೆ. ಚುನಾವಣೆ ಸಮಯದಲ್ಲಿ ಅವ್ರಿಗೆ ಏನೇನು ಭರವಸೆ ಕೊಟ್ಟಿದ್ದೋ ಆ ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲವರು ಈಡೇರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅವ್ರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಋಣಿಯಾಗಿದ್ದೇವೆ. ಮತ್ತೊಮ್ಮೆ ಕೊಪ್ಪಳ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಾರ್ವತ್ರಿಕ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತಾ? ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಈ ಉಪಚುನಾವಣೆಯ ಗೆಲುವು ದಿಕ್ಸೂಚಿ ಆಗುತ್ತಾ? ಅಲ್ಲ, ನಿಶ್ಚಿತವಾಗಿ ಇವರ ಏನಾಗಿದೆ, ಸಾಮಾನ್ಯವಾಗಿ ವಾಡಿಕೆ ರೂಲಿಂಗ್ ಪಾರ್ಟಿ ವಿರುದ್ಧ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಇರುತ್ತೆ. ಆದರೆ ಉಪಚುನಾವಣೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕರ್ತರ ಒಂದು ಪ್ರಯತ್ನದಿಂದ, ಜನರ ಆಶೀರ್ವಾದದಿಂದ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ 1-2 ರೌಂಡ್ ಬಿಟ್ಟರೆ ಎಲ್ಲ ರೌಂಡಲ್ಲೂ ಸಹ 15 ರೌಂಡಲ್ಲಿ, ಅದು 3 ರೌಂಡಲ್ಲಿ ಬಹುಮತ ನಾವು ತಗೊಂಡಿದ್ದೇವೆ. ಅಂದರೆ ಎಲ್ಲ ವರ್ಗದ ಜನ ನಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಸಹಜವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3-4 ವರ್ಷದ ನಮ್ಮ ಸಾಧನೆಯಿಂದ ಒಂದು 15ರಿಂದ 20 ಸಾವಿರ ಓಟು ಮೊದಲಿಗಿಂತ ಜಾಸ್ತಿ ಆಗಿದೆ ಅಂತ ಅದು ಸಾಬೀತಾಗಿದೆ ಚುನಾವಣೆ ಗೆಲುವಿನ ಮೂಲಕ. ಹೀಗಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ನಮ್ಮ ಕಾರ್ಯಕರ್ತರು ಮುನ್ನುಗ್ಬೋದು. ಮುಂದಿನ ಲೋಕಸಭಾ ವಿಧಾನಸಭಾ ಚುನಾವಣೆ ಬಂದಾಗ ಭಾಳ ಧೈರ್ಯದಿಂದ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟರೆ, ಶ್ರೀಸಾಮಾನ್ಯನ ಸಮಸ್ಯೆಗೆ ಸ್ಪಂದಿಸಿದ್ರೆ, ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತೆ ನೋಡಿಕೊಂಡ್ರೆ ನಿಶ್ಚಿತವಾಗಿ ಬರೋ ದಿವಸಗಳು ಭಾರತೀಯ ಜನತಾ ಪಾರ್ಟಿ ದಿವಸಗಳು. ಜನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅಭಿವೃದ್ಧಿ ಕಾರ್ಯ ಒಳ್ಳೆ ಕೆಲಸವನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಫಲಿತಾಂಶ ಒಂದು ದೊಡ್ಡ ಒಂದು ಶಕ್ತಿಯನ್ನು ನಮಗೆ ತುಂಬಿದೆ, ಆನೆಯ ಬಲವನ್ನು ನಮಗೆ ಕೊಟ್ಟಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಮಾತನ್ನು ನಮ್ಮ ಕಾಂಗ್ರೆಸ್ನವರು ಹೇಳೋದ್ರ ಮೂಲಕ ಅಲ್ಲಿ ಮತದಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಇದುವರೆಗೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ನಲ್ಲೇ ಗೆಲ್ತಾ ಇದ್ರು, B ಫಾರ್ಮ್ ತಂದ ತಕ್ಷಣ ಅವ್ರು ಗೆಲ್ತಾ ಇದ್ರು. ಇವತ್ತು ಅವ್ರ ವೋಟ್ ಬ್ಯಾಂಕ್ ಎಲ್ಲ ಛಿದ್ರ ಆಗಿದೆ. ಅದನ್ನು ಯೋಚನೆ ಮಾಡೋದು ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಗುರುತರ ಆರೋಪವನ್ನು ಗಾಜಿನ ಮನೆಯಲ್ಲಿ ಇತ್ಕೊಂಡು ಕಲ್ಲು ಹೊಡೆಯುವಂಥ ಕೆಲಸ ಇನ್ನಾದರೂ ಬಿಟ್ಟು ಅವರ ಆಗಿರುವಂಥ ಕೊರತೆಗಳನ್ನು ಸರಿಪಡಿಸ್ಕೊಂಡು ಒಂದು ನಿಜವಾದ ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅತ್ಯಂತ ವಿನಯದಿಂದ ನಾವು ಪ್ರಾರ್ಥನೆ ಮಾಡ್ತೀವಿ. ನನ್ನ ಯಾವುದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದಿಲ್ಲ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಮಾಡಿರೋ 3-4 ವರ್ಷದ ಸಾಧನೆಯಿಂದ ಸಂಗಣ್ಣ ಕರಡಿಯವರಿಗಿದ್ದಂಥ ಒಳ್ಳೆಯ ಹೆಸರು, ನಮ್ಮೆಲ್ಲರ ಒಟ್ಟಾರೆ ಪರಿಶ್ರಮ ಈ ಗೆಲುವಿಗೆ ಕಾರಣ ಆಯಿತು. ಥ್ಯಾಂಕ್ ಯು.